ನಟ ನಟಿಯರು ಹೋಗಿ ಇವತ್ತು ಅವರ ಜವಾಬ್ದಾರಿಯನ್ನ ಮಾಡಿದ್ದಾರೆ. ಜೊತೆಗೆ ಎಲ್ಲಾ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ರೆ. ಈಗ ದರ್ಶನ್ ಕೂಡ ಬಿರು ಬಿಸಿಲಿನಲ್ಲೂ ಕೂಡ ಅರ್ಧ ಗಂಟೆಯಿಂದ ನಿಂತು ವೇಟ್ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಮಂದಿಯಲ್ಲಿ ಆಲ್ರೆಡಿ ನಿಂತಿದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು. ಯಾಕಂತ ಹೇಳಿದ್ರೆ ಯಾರಾದ್ರೂ ಸೆಲೆಬ್ರಿಟಿಗಳು ಬಂದ್ರು ಅಂತ ಹೇಳಿದ್ರೆ ಅವರ ನೇರವಾಗಿ ಕರ್ಕೊಂಡು ಹೋಗಿ ವೋಟ್ ಮಾಡುವಂತ ವ್ಯವಸ್ಥೆ ಈ ಹಿಂದೆ ಇತ್ತು. ಬಟ್ ಈಗ ಆ ರೀತಿ ಇಲ್ಲ. ಯಾರೇ ಆಗ್ಲಿ ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡಬೇಕು ಅಂತ ಹೇಳಿ. ಬಟ್ ಇವರು ಸ್ವಲ್ಪ ಹೇಳಿದ್ರೆ ಇವರಿಗೆ ಪರ್ಮಿಷನ್ ಕೊಡಬಹುದು. ಯಾಕಂತ ಹೇಳಿದ್ರೆ ಅವರನ್ನು ನೋಡೋದಕ್ಕೆ ಅಭಿಮಾನಿಗಳು ಮುಗಿ ಬೀಳಬಹುದು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಅವ್ರು ಆ ರೀತಿ ಮಾಡ್ತಾ ಇಲ್ಲ. ಸತತವಾಗಿ ಅರ್ಧ ಗಂಟೆಗಳಿಂದ ಅಲ್ಲೇ ನಿಂತು ವೋಟ್ ಮಾಡಿಯೇ ಹೋಗ್ತೀನಿ, ಸರತಿ ಸಾಲಲ್ಲೇ ನಿಂತು ವೋಟನ್ನ ಮಾಡ್ತೀನಿ ಅಂತ ಹೇಳಿ ದರ್ಶನ್ ಇದೀಗ ಪತ್ನಿ ಸಮೇತರಾಗಿ ವೇಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಆರ್ ನಗರದಲ್ಲಿ ನಟ ದರ್ಶನ್ ಮತ್ತು ಅವರ ಪತ್ನಿ ಇದೀಗ ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡೋದಕ್ಕೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಅವರನ್ನ ಫಾಲೋ ಮಾಡುವಂತ ಅಭಿಮಾನಿಗಳು ಸಾಕಷ್ಟು ಮಂದಿ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಅಣ್ಣ ಅವರೇ ಹೋಗಿ ವೋಟ್ ಮಾಡಿದಾರಲ್ಲ, ನಾವು ಮಾಡ್ತೀವಿ ಅಂತ ಹೇಳಿ ಮನಸ್ಸು ಚೇಂಜ್ ಆಗುವಂತ ಸಾಧ್ಯತೆಗಳು ಕೂಡ ಸಾಕಷ್ಟು ಇದೆ. ಈ ನಿಟ್ಟಿನಲ್ಲಿ ಎಲ್ಲಾ ನಟ ನಟಿಯರಾಗಿರ್ಬೋದು ಅಥವಾ ಅಭ್ಯರ್ಥಿಗಳಾಗಿರ್ಬೋದು, ರಾಜಕೀಯ ಮುಖಂಡರುಗಳಾಗಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಹೋಗಿ ಇವತ್ತು ಬೆಳಗಿನಿಂದ ಓಟನ್ನ ಮಾಡಿದ್ದಾರೆ. ಜೊತೆಗೆ ಒಂದು ಮೆಸೇಜ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಬಂದು, ಯಾರು ಕೂಡ ಓಟನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿ. ಅದೇ ರೀತಿ ಇದೀಗ ಆರ್ ನಗರದಲ್ಲಿ ನಟ ದರ್ಶನ್ ಹೋಗಿ ಸರತಿ ಸಾಲಿನಲ್ಲೇ ನಿಂತು ಅರ್ಧ ಗಂಟೆ ಆಯ್ತು ಅವ್ರು ಬಂದು. ಯಾಕಂತ ಹೇಳಿದ್ರೆ ಸಾಕಷ್ಟು ಕ್ಯೂ ದೊಡ್ಡದಿದೆ. ಆ ನಿಟ್ಟಿನಲ್ಲಿ ಅವರು ವೇಟ್ ಮಾಡಿ ಹೋಗಿ ಓಟನ್ನ ಮಾಡೋದಕ್ಕೆ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಇದೀಗ ನಟ ದರ್ಶನ್ ಮತದಾನ ಮಾಡೋದಕ್ಕೆ ಆಗಮಿಸಿದ್ದಾರೆ. ಸರತಿ ಸಾಲಿನಲ್ಲೇ ನಿಂತು ವೇಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಒಂದ್ ವೇಳೆ ಅವರು ಮನಸ್ಸು ಮಾಡಿದ್ರೆ ಅಥವಾ ಈಗ ದರ್ಶನ್ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು ಮುತ್ತಾಕೋಬಿಡ್ತಾರೆ. ಈ ನಿಟ್ಟಿನಲ್ಲಿ ನನ್ ಬೇಗ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ 100% ಅವ್ರನ್ನ ಒಳಗ್ ಬಿಟ್ಟು ವೋಟಿಂಗ್ ಮಾಡಿಸ್ತಾರೆ. ಬಟ್ ಅವ್ರು ಆ ರೀತಿ ಏನು ಪರ್ಮಿಷನ್ ಕೇಳಿಲ್ಲ. ಅವ್ರು ಬಂದು ಜನರ ನಡುವೆಯೇ ನಿಂತು ವೋಟ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೇರವಾಗಿ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಲೋಕಸಭಾ ಚುನಾವಣೆಗೆ ದೇಶಾದ್ಯಂತ 2ನೇ ಹಂತದ ಮತದಾನ ಇವತ್ತು ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾರರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂದು ಮೊದಲ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಆರಂಭ ಆಗಿದೆ. ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಮಂಡ್ಯ, ಹಾಸನ, ಮೈಸೂರು ಈ ಎಲ್ಲಾ ಭಾಗದಲ್ಲೂ ಕೂಡ ಇವತ್ತು ಸಾಕಷ್ಟು ರೀತಿಯಲ್ಲಿ ಬಿರುಸಿನ ಒಂದು ಮತದಾನ ಆಗ್ತಾ ಇದೆ. ಮತ್ತೊಂದು